ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲ ಹೇಗಿದ್ದೀರಾ ಬಂಧುಗಳೇ? ಎಲ್ಲ ಆರೋಗ್ಯವಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ಬೇಸಿಗೆ ಬಿಸಿಲು ಎಲ್ಲಿ ಖುಷಿಯಾಗಿರೋದು ಬಿಡುತ್ತಲ್ವಾ, ಸಖತ್ತು ಬಿಸಿಲಿದೆ ಈ ಸಲ ಅಂತೂ. ಸೊ ಹಾಗಾಗಿ ಒಂದು ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಬೇಸಿಗೆಯಲ್ಲಿ ಎಷ್ಟು ನೀರು ಕುಡಿದ್ರೂ ಸಮಾಧಾನ ಆಗ್ತಾ ಇರಲ್ಲ. ಮತ್ತೆ ಬೆವರಿಂದ ನಮ್ಮ ಬಾಡಿಲಿ ಇರುವಂತ ಉಪ್ಪಿನಂಶ ಎಲ್ಲ ಲಾಸ್ ಆಗ್ತಾ ಇರುತ್ತೆ, ಸಖತ್ತು ಬೆವರ್ತೀವಿ. ಸೊ ಹಾಗಾಗಿ ನಮ್ಮ ದೇಹದಲ್ಲಿ ಇರುವಂತ ಉಪ್ಪಿನಂಶ ಬೆವರ್ ಮುಖಾಂತರ ಹೋಗ್ತಾ ಇರುತ್ತೆ ದೇಹದಲ್ಲಿ, ಉಪ್ಪಿನ ಅಂಶ ಕಡಿಮೆ ಆಗಿರುತ್ತೆ. ಸೊ ನಾವು ಬರೀ ನೀರು ಕುಡಿಯೋ ಬದಲು ನೀರಿಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಕುಡಿಯೋದ್ರಿಂದ ಸ್ವಲ್ಪ ದಾಹನೂ ಕಡಿಮೆ ಆಗುತ್ತೆ. ಎಷ್ಟು ನೀರು ಕುಡಿದ್ರೂ ಸಮಾಧಾನ ಆಗಲ್ಲ. ಉಪ್ಪು ನೀರು ಅಂದ್ರೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ನಾವು ನೀರು ಕುಡಿಯೋದ್ರಿಂದ ನಮ್ಮ ದಾಹನೂ ಕಡಿಮೆ ಆಗುತ್ತೆ, ಮತ್ತೆ ದೇಹಕ್ಕೆ ಬೇಕಾಗಿರುವಂತ ಉಪ್ಪಿನಂಶ ಕೂಡ ಒದಗಿಸ್ದಂಗಾಗುತ್ತೆ. ಸೊ ಡಿಹೈಡ್ರೇಷನ್ ಇಂದ ಸುಸ್ತು, ಸಂಕಟ ಇದೆಲ್ಲ ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆನ ಮಾಡ್ಬೋದು. ಇನ್ನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ, ಒಂದು ಖುಷಿಯಾದಂತ ವಿಚಾರನ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬದಲ್ಲಿ ನಾನು ಕ್ಯಾರಿಂಗ್ ಅನ್ನೋ ಒಂದು ಖುಷಿಯಾದ ವಿಚಾರನ ಹೇಳಿದೆ. ಸೊ ಇವತ್ತು ಕೂಡ ಒಂದು ಖುಷಿಯಾದಂತ ವಿಚಾರನ ಹೇಳ್ಕೋಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಕ್ ಆಗ್ತಾ ಇಲ್ಲ, ಮತ್ತೆ ತುಂಬಾನೇ ಮೆಸೇಜ್ಗಳು ಬರ್ತಾ ಇದೆ, ಕಮೆಂಟ್ಸ್ ಬರ್ತಾ ಇದೆ. ಅದ್ರಲ್ಲೂ ನನ್ನ ವರ್ಕ್ ಫ್ರಮ್ ಹೋಮ್ದು ಒಂದು ಜಾಬ್ ಬಗ್ಗೆ ವಿಡಿಯೋ ಹಾಕಿದ್ದೆ. ಒಂದು 15-20 ದಿನ ಆಗಿದೆ ಹಾಕಿ. ಅದಕ್ಕೆ ತುಂಬಾನೇ ಕಮೆಂಟ್ಸ್ ಬರ್ತಾ ಇದೆ, ನೆಗೆಟಿವ್ ಕಮೆಂಟ್ಸ್, ಪಾಸಿಟಿವ್ ಕಮೆಂಟ್ಸ್, ಕ್ವಶನಿಂಗ್ ಎಲ್ಲ ಬರ್ತಾ ಇದೆ. ಮ್ಯಾಕ್ಸಿಮಮ್ ನನ್ಗೆ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ರಿಪ್ಲೈ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ನನ್ನ ಹೆಲ್ತ್ ಅಷ್ಟು ಸರಿ ಇಲ್ಲ. ಸೊ ನನ್ಗೆ ಎಷ್ಟಾಗುತ್ತೋ ಅಷ್ಟು ನನಗೆ ಗೊತ್ತಾದ, ನನ್ನ ಗಮನಕ್ಕೆ ಬಂದಂತ ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಈ ವಿಡಿಯೋಗೆ ಬರೋದಾದ್ರೆ, ಇವತ್ತು ಏನ್ ಖುಷಿ ವಿಚಾರ ಅಂತ ನಿಮಗೆ ಗೊತ್ತಾಗಿರುತ್ತೆ ಆಲ್ರೆಡಿ. ನನಗೆ ಯೂಟ್ಯೂಬ್ ಇಂದ ಪೇಮೆಂಟ್ ಬಂದಿದೆ. ಸೊ ತುಂಬಾನೇ ಖುಷಿ ಅನ್ನಿಸ್ತು. ಯಾಕೆಂದ್ರೆ ಈಗ ಏನೇ ಒಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅದ್ರಿಗೆ ಪ್ರತಿಫಲ ಬರ್ಬೇಕು ಅಂತಾನೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಸೊ ನಮಗೂ ಯಾವಾಗ ಬರುತ್ತೆ ಪೇಮೆಂಟ್ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ಫೈನಲಿ ಯೂಟ್ಯೂಬ್ ಇಂದ ಪೇಮೆಂಟ್ ಬಂದಿದೆ. ಸೊ ಎಷ್ಟು ಪೇಮೆಂಟ್ ಬಂದಿದೆ, ಹೇಗ್ ಬಂತು, ಏನೇನ್ ಪ್ರೊಸೀಜರ್ ಇತ್ತು ಅಂತ ಪ್ರತಿಯೊಂದನ್ನು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ಆಲ್ಮೋಸ್ಟ್ 5,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಈಗ. ಸೊ ತುಂಬಾನೇ ಖುಷಿ ಇದೆ. ಒಂದು ಪೇಮೆಂಟ್ ತಗೊಳ್ಳೋಷ್ಟರಲ್ಲಿ 5,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಒಂಥರ ಖುಷಿ ಇದೆ. ಡೈಲಿ ಒಂದಷ್ಟು ಸಬ್ಸ್ಕ್ರೈಬರ್ಸ್ ಅವರೇ ಆಗ್ತಾ ಇದ್ದಾರೆ ನನ್ನ ಕಂಟೆಂಟ್ ನೋಡಿ. ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ. ಸೊ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ, ಯಾಕೆಂದ್ರೆ ನಾನು ಜೆನ್ಯೂನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಸೊ ಹಾಗಾಗಿ ನಿಮ್ಮ ನೆಗೆಟಿವ್ ಕಮೆಂಟ್ಸ್ಗೆ ನಾನು ಯಾವತ್ತೂ ತಲೆ ಕೆಡ್ಸ್ಕೊಳ್ಳಲ್ಲ. ಸೊ ತುಂಬಾ ಖುಷಿ ಆಗುತ್ತೆ ನಿಮ್ ಸಪೋರ್ಟ್ ನೋಡಿ. ಒಂದು ಪೇಮೆಂಟ್ ಬಂದಿದೆ ಅಂದ್ರೆ ನಮ್ಮ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಒಂದು ಪ್ರತಿಫಲ ಅಂತ ಹೇಳ್ಬೋದು. 1 ವರ್ಷ 3-4 ತಿಂಗಳಾಯ್ತು. ಜನವರಿಯಿಂದ, ಹೋದ ವರ್ಷ ಜನವರಿಯಿಂದ ಸಖತ್ತು ಕಷ್ಟಪಟ್ಟು ನಾನು, ನನ್ನ ಹಸ್ಬೆಂಡ್, ಮೈನ್ ಆಗಿ ನನಗೆ ನನ್ನ ಹಸ್ಬೆಂಡ್ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ನನ್ನ ಫ್ಯಾಮಿಲಿನೂ ಅಷ್ಟೇ, ಅಪ್ಪ, ಅಮ್ಮ, ತಮ್ಮ, ಮತ್ತೆ ನನ್ನ ಅತ್ತೆ, ಮಾವ, ಪ್ರತಿಯೊಬ್ರು ನನ್ನ ಫ್ಯಾಮಿಲಿ, ಪ್ರತಿಯೊಬ್ರು ನನ್ನ ಮಗಳಿಂದ ಹಿಡಿದು ಪ್ರತಿಯೊಬ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ಫ್ರೆಂಡ್ಸ್ ಮತ್ತೆ ನೇಬರ್ಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ರಿಗೂ ನಾನು ಈ ವಿಡಿಯೋದ ಮೂಲಕ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ದುಡ್ಡು ಬಂದಿದೆ. ಸೊ ಈಗ ಹೇಳಿದ್ರೆ ಅದಕ್ಕೆ ಇನ್ನೂ ಒಂದು ಹಂತದ ಬೆಲೆ ಜಾಸ್ತಿ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಖುಷಿ ಇದೆ. ನಾನು ಒಬ್ಳು ಕೈಲಿ ಇದೆಲ್ಲ ಆಗೋದಕ್ಕೆ ಚಾನ್ಸೇ ಇಲ್ಲ, ನೋವೇ, ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಓಕೆ ಒಂದು ಪೇಮೆಂಟ್ ತಗೋತಾ ಇದ್ದೀನಿ ಅಂದ್ರೆ ಅದು ನನ್ನ ಫ್ಯಾಮಿಲಿ ಸಪೋರ್ಟ್ ಇಂದ. ಸೊ ಫಸ್ಟ್ ಪೇಮೆಂಟ್ ಬಂದಿದೆ. ಇಲ್ಲಿ ಕರ್ನಾಟಕಕ್ಕೆ ಬಂದ ಒಂದು ವಾರಕ್ಕೆ ನನಗೊಂದು ಮೇಲ್ ಬಂತು. $100 ಕಂಪ್ಲೀಟ್ ಆದ್ಮೇಲೆ ನಮಗೆ ಪೇಮೆಂಟ್ ಬರೋದು. ಸೊ $101 ಆಗಿತ್ತು. ಬಟ್ ಯಾವುದೇ ಮೇಲ್ ಮೆಸೇಜ್ ಇರಲಿಲ್ಲ. ಮತ್ತೆ ನಾನು ನನ್ನ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡ್ತಾ ಇದ್ದೆ, ಬಂದಿದೆಯೇನೋ ದುಡ್ಡು ಅಂತ. ಸೊ ಯಾವುದೇ ಥರದ ರೆಸ್ಪಾನ್ಸ್ ಇರಲಿಲ್ಲ. ಸೊ ಎಷ್ಟು ನಮಗೆ ಯೂಟ್ಯೂಬಲ್ಲಿ ನಾವು ಕರೆಕ್ಟಾಗಿ ಎಲ್ಲನೂ ಫಿಲ್ ಮಾಡಿದ್ದೀವಿ, ಫಾರ್ಮ್ ಎಲ್ಲನೂ ಅಪ್ಡೇಟ್ ಮಾಡಿದ್ದೀವಿ. ಅವ್ರು ಏನೇನು ಕೇಳಿದ್ರು ಆ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೀವಿ ಅಂದರೆ ದುಡ್ಡಿಗೆ ನಾವು ಹೆದರೋ ಆಗಿಲ್ಲ. ಸೊ ಬರುತ್ತಾ ಬರಲ್ವಾ ಅಂತ ಹೆದರೋ ಅವಶ್ಯಕತೆನೇ ಇಲ್ಲ. ಸೊ ತುಂಬ ಜನ ನನಗೆ ಕೇಳ್ತಿದ್ರು, ನಿಜವಾಗ್ಲೂ ಪೇಮೆಂಟ್ ಬರುತ್ತಾ, ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದೀರಾ, ಮತ್ತು ಪ್ರತಿದಿನ ಯಾವುದೇ ಬೇರೆ ವಿಡಿಯೋ ನೋಡಿದೆ, ಇನ್ಸ್ಟಾಗ್ರಾಮ್ ನೋಡಿದೆ, ಪ್ರತಿದಿನ ಈ ವಿಡಿಯೋಗೋಸ್ಕರ ಅಂತ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅಂತ ನಮ್ಮ ಡೇಟಾನ ಇಟ್ಕೊಂಡು ನಾನು ನನ್ನ ಹಸ್ಬೆಂಡ್ ಇಬ್ರು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೋ. ಅದಕ್ಕೆಲ್ಲ ನಿಜವಾಗ್ಲೂ ವರ್ತ್ ಇದೆಯಾ ಇದು ಯೂಟ್ಯೂಬ್ ಅಂತೆಲ್ಲ ಕೇಳ್ತಿದ್ರು. ಬಟ್ ಇವತ್ತು ಅವ್ರಿಗೆಲ್ಲರಿಗೂ ಒಂದು ಆನ್ಸರ್ ಹೇಳುವಂಥ ಟೈಮ್ ಬಂದಿದೆ. ಎಸ್, ಯೂಟ್ಯೂಬಿಂದ ಪೇಮೆಂಟ್ ಬರುತ್ತೆ. ನೀವು ಕರೆಕ್ಟಾಗಿ ಅವ್ರು ಹೇಳ್ದಂಥ ಪ್ರೊಸೀಜರಲ್ಲಿ ಹೋಗಿ ಮತ್ತೆ ಅವ್ರು ಹೇಳ್ದಂಥ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಪೇಮೆಂಟ್ ಬರುತ್ತೆ. ಸೊ ಇಲ್ಲಿಗೆ ಬಂದು 1 ವಾರಕ್ಕೆ ನನಗೆ ಒಂದು ಮೇಲ್ ಬಂದಿತ್ತು, ನಾವು ನಿಮಗೆ ಯೂಟ್ಯೂಬ್ ಕಡೆಯಿಂದ ನಿಮ್ಮ ಅಕೌಂಟಿಗೆ ಪೇಮೆಂಟ್ ಮಾಡಿದೀವಿ ಅಂತ ಮೆಸೇಜ್ ಬಂತು. ನನಗೆ ಶಾಕ್ ಆಯಿತು. ಪೇಮೆಂಟ್ ಆಗೋಗಿದೆಯಾ ಅಂತ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಪೇಮೆಂಟ್ ಬಂದಿರಲಿಲ್ಲ. ಇನ್ನು 5 ಬಿಸ್ನೆಸ್ ಡೇಸ್ ಅಲ್ಲಿ ಪೇಮೆಂಟ್ ಬರುತ್ತೆ ಅಂತ ಒಂದು ಮೇಲ್ ಬಂದಿತ್ತು. ಸೊ
ವೆಯ್ಟ್ ಮಾಡಿದೆ, ನೋಡೋದ ಬರಲಿಲ್ಲ ಅಂದರೆ ಬ್ಯಾಂಕಿಗೆ ಹೋಗಿ ವಿಚಾರಿಸಿ ಅಂತ ಕೂಡ ಇತ್ತು ಆ ಮೇಲಲ್ಲಿ. ಓಕೆ ವಿಚಾರಿಸೋಣ ಅಂತ ಸುಮ್ಮನಾದೆ. ಸೊ ನಾನು ನಿಜವಾಗ್ಲೂ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿಲ್ಲ, ಯಾಕೆಂದ್ರೆ ನಮ್ಮ ಅತ್ತೆ ಮಗಂದು ಮದುವೆ ಇತ್ತು, ಅಲ್ಲಿ ಇಲ್ಲಿ ಓಡಾಟ ಅನ್ಕೊಂಡು ನಾನು ಅಷ್ಟು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಒಂದಿನ ನೈಟ್ ಒಂದು 5-6 ದಿನ ಆದ್ಮೇಲೆ ಒಂದು ನೈಟ್ ಏನು ಒಂದು 8 ಗಂಟೆ, ಅರೌಂಡ್ 8 ಗಂಟೆಗೆ ಒಂದು ಮೆಸೇಜ್ ಬಂತು. ಈಗ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕಿದ್ರೆ ಅಥವಾ ದುಡ್ಡು ಡ್ರಾ ಮಾಡಿದ್ರೆ ಮೆಸೇಜ್ ಬರುತ್ತಲ್ಲ, ಹಾಗೆ ಒಂದು ಮೆಸೇಜ್ ಬಂತು. ಸೊ ನಿಮ್ಮ ಅಕೌಂಟಿಗೆ ಈಗ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬಂದಿದೆ ಅಂತ. ಓ ಮೈ ಗಾಡ್, ಆ ಮೆಸೇಜ್ ನೋಡಿದಾಗ ನನಗೆ ಶಾಕ್ ಆಯ್ತು. ಫಸ್ಟ್ ಬ್ಯಾಲೆನ್ಸ್ ಚೆಕ್ ಮಾಡಿದೆ, ಎಸ್ ದುಡ್ಡು ಬಂದಿದೆ ಅನ್ನೋದು ಕನ್ಫರ್ಮ್ ಆಯ್ತು. ಸಖತ್ತು ಖುಷಿ ಆಯ್ತು. ನನ್ನ ತಮ್ಮ ಅಲ್ಲೇ ಇದ್ದ, ನನ್ನ ತಮ್ಮನಿಗೆ ಹೇಳಿದೆ, ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಹೇಳಿದೆ, ಅಪ್ಪನಿಗೆ ಹೇಳಿದೆ, ಪ್ರತಿಯೊಬ್ರು ಮನೆಯವ್ರು ಎಲ್ರಿಗೂ ಹೇಳಿದೆ. ಎಲ್ಲ ಸಖತ್ತು ಖುಷಿ ಪಟ್ರು. ಇಷ್ಟೇನಾ ಅಂತ ಹೇಳಿದವರು ಇದ್ದಾರೆ, ಬಟ್ ತುಂಬಾ ಖುಷಿ ಪಟ್ರು ಎಲ್ಲಾರು. ಪೇಮೆಂಟ್ ಬಂದಿದೆ ಅಲ್ಲ ಅಂದ್ರೆ ಇಷ್ಟು ಅಷ್ಟು ಅಂತ ಇಲ್ಲ, ಸ್ವಲ್ಪ ಬಂದಿದೆಯಾ ಜಾಸ್ತಿ ಬಂದಿದೆಯಾ ಅದು ಲೆಕ್ಕ ಇಲ್ಲ, ಬಟ್ ಈ ಕಷ್ಟಕ್ಕೆ ಏನೋ ಒಂದು ಪೇಮೆಂಟ್ ಬಂದಿದೆಯಲ್ಲ ಅಂತಾನೆ ಎಲ್ಲ ನಮ್ಮ ಮನೆಯವ್ರು ಎಲ್ರಿಗೂ ಖುಷಿ ಆಯ್ತು. ಸೊ ಈ ತರ ಡೈರೆಕ್ಟ್ ಅಕೌಂಟಿಗೆ ಬಂತು. ನಾನು ಬ್ಯಾಂಕ್ಗೆ ಹೋಗ್ಲಿಲ್ಲ, ಬೇರೆ ಯಾವುದೇ ಪ್ರೊಸೀಜರ್ಸ್ ಮಾಡಲಿಲ್ಲ. ಯಾಕೆಂದ್ರೆ ಫಸ್ಟಿಂದನೂ ಗೈಡ್ಲೈನ್ಸ್ ಏನಿದೆಯೋ ಅದನ್ನ ಫಾಲೋ ಮಾಡ್ಕೊಂಡು ನಾವು ಸ್ಟೆಪ್ಸ್ ಎಲ್ಲಾನು ಫಿಲ್ ಮಾಡ್ತಿದ್ದೋ. ಅವ್ರು ಹೇಳ್ದಂಥ ಕ್ರೈಟೀರಿಯಾಸ್ ಎಲ್ಲ ಆದಮೇಲೆ ನಮಗೆ ಡೈರೆಕ್ಟ್ ಆಗಿ ನಾನು ಯಾವುದೇ ಬ್ಯಾಂಕಿಗೆ ಹೋಗಿಲ್ಲ, ಏನು ವಿಚಾರಿಸಿಲ್ಲ, ಏನು ಇಲ್ಲ, ಡೈರೆಕ್ಟ್ ನನ್ನ ಅಕೌಂಟಿಗೆ ಬಂದಿದೆ. ಸೊ ತುಂಬಾನೇ ಖುಷಿ ಆಯ್ತು ನನಗೆ. ಎಷ್ಟು ಬಂದಿದೆ ಅಂತ ಕೆಲವ್ರು ಏನೋ ಬೇರೆ ಯೂಟ್ಯೂಬರ್ಸ್ ಎಲ್ಲ ಹೇಳ್ಬಾರ್ದು, ಇಷ್ಟು ಬಂದಿದೆ ಅಷ್ಟು ಬಂದಿದೆ ಅಂತ ಹೇಳ್ತಾರೆ. ಸೊ ರಿಸ್ಕ್ ಏನಕ್ಕೆ ತಗೊಳ್ಳೋದು, ಆಮೇಲೆ ನಾನು ಹೇಳಿ ಇನ್ನೊಂದಾಗಿ. ಸೊ ಎಷ್ಟು ಬಂದಿದೆ ಅಂತ ಒಂದು ಅಂದಾಜಲ್ಲಿ ಹೇಳ್ತೀನಿ. ಈಗಿನ ಚಿನ್ನದ ರೇಟಲ್ಲಿ ಸ್ವಲ್ಪ 1,000 ಒಂದೂವರೆ ಸಾವಿರ ಕಡಿಮೆಗೆ ನಾವು ಅಂದರೆ 1,500 ಕಡಿಮೆ ಆಗುತ್ತೆ, 2 ಗ್ರಾಮ್ ಚಿನ್ನ ತಗೋಬೋದು. ಸೊ ಅಷ್ಟು ಪೇಮೆಂಟ್ ಬಂದಿದೆ ನನಗೆ. ಖುಷಿ ಇದೆ, ತುಂಬಾನೇ ಖುಷಿ ಇದೆ. ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕಾಗೋದಿಲ್ಲ. ನಮ್ದು ಅಂತ ಒಂದು 1,000 2,000 ಅಂತ ಬಂದ್ರೂ ನಮ್ಮ ಕೆಲಸಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಸೊ ಎಷ್ಟು ಬಂದಿದೆ ಅಂತ ಅರ್ಥ ಆಯ್ತು ಅನ್ಕೋತೀನಿ. 1,500 ಕಡಿಮೆ ಇದೆ 2 ಗ್ರಾಮ್ ಗೋಲ್ಡ್ ತಗೊಳಕ್ಕೆ. ಸೊ ಅಷ್ಟು ದುಡ್ಡು ಬಂದಿದೆ. ಇನ್ನು ಏನು ಮಾಡಿಲ್ಲ ದುಡ್ಡಲ್ಲಿ, ಹಾಗೆ ಇಟ್ಕೊಂಡಿದೀನಿ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಪ್ಪನ ದುಡ್ಡು ಕೇಳಕ್ಕೆ ಅಥವಾ ಯಜಮಾನ್ರನ್ನ ದುಡ್ಡು ಕೇಳಕ್ಕೆ ಅಥವಾ ಇನ್ನು ತಮ್ಮ ಅಣ್ಣ ಇವ್ರನ್ನ ದುಡ್ಡು ಕೇಳೋದಕ್ಕೆ ಎಷ್ಟಾದ್ರೂ ಕೇಳ್ಬಿಡ್ತೀವಿ. ಅಷ್ಟು ಬೇಕು, 1,000 ಬೇಕು, ಬಟ್ಟೆ ತಗೊಳಕ್ ಬೇಕು, 2,000 ಬೇಕು ಅಂತೆಲ್ಲ ಕೇಳ್ತೀವಿ. ಅದೇ ನಮ್ ದುಡ್ಡನ್ನ, ನಮಗ್ ಬಂದಂತ ಸ್ಯಾಲ್ರಿ ಅಥವಾ ನಾವು ಸಂಪಾದನೆ ಮಾಡಿದಂತ ದುಡ್ಡನ್ನ ₹1 ಖರ್ಚು ಮಾಡೋದಕ್ಕೂ ಎಷ್ಟು ಯೋಚನೆ ಮಾಡ್ತೇವೆ ಅಂದ್ರೆ ನಿಮ್ಗೆಲ್ಲ ಯಾವ್ದಾದ್ರು ಒಂದಲ್ಲ ಒಂದ್ ರೀತಿಯಲ್ಲಿ ಅನುಭವಕ್ಕೆ ಬಂದಿರುತ್ತೆ. ಸೊ ನಾನು ಅಷ್ಟೇ ಈ ದುಡ್ಡನ್ನ ₹1 ಇನ್ನು ಎಲ್ಲಿ ಖರ್ಚು ಮಾಡಿಲ್ಲ. ಸೊ ಹಾಗೆ ಇಟ್ಕೊಂಡಿದೀನಿ, ದುಡ್ಡಿನ ಖರ್ಚು ಮಾಡಿಲ್ಲ. ಇಷ್ಟು ದುಡ್ಡು ಬಂದಿದೆ, ಇನ್ನ ನನ್ನ ಅಕೌಂಟಲ್ಲಿ ಇದೆ. ಸೊ ಇದಕ್ಕೆ ಕಾರಣ, ಮೇನ್ ಕಾರಣ ನೀವೇ ನನ್ನ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್. ನಿಮ್ಮ ಸಪೋರ್ಟ್ ಇಂದ ನನಗೆ ಇವತ್ತು ಒಂದಷ್ಟು ದುಡ್ಡು ನನ್ನ ಕೈಗೆ ಬಂದು ಸೇರಿದೆ ಅಂದ್ರೆ ಅದು ನಿಮ್ಮ ಸಪೋರ್ಟ್ ಇಂದ ಅಷ್ಟೇ ಸಾಧ್ಯ. ಸೊ ಅದಕ್ಕೆ ಮೊದಲು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ, ನನ್ನನ್ನ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಇರುವಂತ, ಒಳ್ಳೆ ಇನ್ಫಾರ್ಮೇಶನ್ ಇರುವಂತ ವಿಡಿಯೋಸ್ ಜೊತೆಗೆ ನಾವಿಬ್ರು ಭೇಟಿ ಆಗೋಣ. ಸೊ ಇಷ್ಟು ಅಮೌಂಟ್ ಬಂದಿದೆ. ಏನು ಮಾಡಬೇಕು ಅಂತ ಪ್ಲಾನ್ ಅಂದ್ರೆ, ಒಂದು ಸುಮ್ಮನೆ ಖರ್ಚು ಮಾಡೋದು ಅಥವಾ ಸುಮ್ಮನೆ ಡೆಪಾಸಿಟ್ ಮಾಡೋದು, ಸೇವಿಂಗ್ಸ್ ಮಾಡೋದು, ಅದಕ್ಕಿಂತ ಯಾವುದಾದ್ರೂ ಒಂದು ಚಿಕ್ಕದಾದ್ರೂ ಪರವಾಗಿಲ್ಲ, ನನ್ನ ಕೈಲಿ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಈ ದುಡ್ಡನ್ನ, ಸ್ವಲ್ಪ ದುಡ್ಡನ್ನ ಬಳಸಬೇಕು ಅಂತ ಇದ್ದೀನಿ. ನೋಡೋದ ಮಾತಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಯಾವಾಗ ಏನು ಅಂತ ನಾನು ವಿಡಿಯೋ ಮಾಡಿ ಹೇಳ್ತೀನಿ. ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಒಂದಿಷ್ಟು ಅಮೌಂಟನ್ನು, ಇದರಿಂದ ಬಂದಿರುವಂಥ ಅಮೌಂಟನ್ನು ಬಳಸಬೇಕು ಅಂತ ಇದ್ದೀನಿ. ಇನ್ನೂ ಒಂದು ಪ್ಲಾನ್ ಇದೆ, ಅದು ಕೂಡ ಆದಮೇಲೆ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ. ನಿಮ್ಮ ಹತ್ರ ಅಲ್ಲದೆ ಇನ್ನು ಯಾರ ಹತ್ರ ಶೇರ್ ಮಾಡಲಿ. ಖಂಡಿತವಾಗ್ಲೂ ಯಾವುದೇ ಥರದ ವೇಸ್ಟ್ ಖರ್ಚು ಮಾಡದೆ, ಒಂದೊಂದು ರೂಪಾಯಿಗೂ ಬೆಲೆ ಇದೆ. ಸೊ ಹಾಗಾಗಿ ವೇಸ್ಟ್ ಖರ್ಚು ಮಾಡದೆ ಕಂಪ್ಲೀಟಾಗಿ ಇದನ್ನ ಒಳ್ಳೆ ಕೆಲಸಕ್ಕೆ ಬಳಸಬೇಕು, ಒಂದು ಯೂಸ್ ಆಗುವಂಥ ಕೆಲಸಕ್ಕೆ ಬಳಸಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ನೋಡೋಣ. ಇನ್ನು ನೆಕ್ಸ್ಟ್ ಪೇಮೆಂಟ್ ಬಂದೇ ಬರುತ್ತೆ. ಮೊದಲನೇ ಪೇಮೆಂಟ್ ಬಂದಮೇಲೆ ಬರ್ತಾ ಇರುತ್ತೆ, ಸ್ವಲ್ಪ ಲೇಟ್ ಆಗ್ಬೋದು. ಸೊ ಬರುತ್ತೆ, ಒಂದು ದಿನಕ್ಕೆ ಇಷ್ಟು ಡಾಲರ್ಸ್ ಅಂತ ಆಗ್ತಾ ಇದೆ. 100, ಇದು ಅಷ್ಟೇ. ನೆಕ್ಸ್ಟ್ $100 ಆದಮೇಲೆ ನೆಕ್ಸ್ಟ್ ಪೇಮೆಂಟ್ ಬರುತ್ತೆ. ಸೊ ಈ ವಿಚಾರನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು. ಸೊ ತುಂಬ ಖುಷಿ ಇದೆ, ಅದನ್ನ ಹೇಳಕ್ ಆಗ್ತಾ ಇಲ್ಲ. ತುಂಬಾನೇ ಖುಷಿ ಇದೆ ನಮ್ಮ ಪ್ರಯತ್ನಕ್ಕೆ. ಹೇಳಿದೀನಿ, ಸುಮಾರು ಸಲ ಹೇಳಿದೀನಿ. ಲೇಟ್ ನೈಟ್ ಎಲ್ಲ ವರ್ಕ್ ಮಾಡ್ತಾ ಇದ್ದು, ಮೊಬೈಲ್ ಕಣ್ಣು ಬರ್ತಿತ್ತು, ತಲೆನೋವು ಬರ್ತಿತ್ತು. ಏನೋ ಒಂದು ಸಾಧನೆ ಥರನೇ ಅನ್ನಿಸ್ತಾ ಇದೆ ನನಗೆ. ಓಕೆ ಫೈನ್, ಏನೋ ಒಂದು ಮಾಡಿದ್ದೀನಿ, ಈಗ ಧೈರ್ಯವಾಗಿ ಹೇಳ್ಕೋಬಹುದು ಐ ಆಮ್ ಎ ಯೂಟ್ಯೂಬರ್ ಅಂತ. ಸೊ ಖುಷಿ ಇದೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆನೇ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಪ್ರತಿಯೊಬ್ಬರಿಗೂ ನಿಮ್ಗೆ ಏನೇನು ಆನ್ಸರ್ ಕೊಡಬೇಕು ನಾನು ಆ ವಿಡಿಯೋದಲ್ಲಿ ಆನ್ಸರ್ ಕೊಡ್ತೀನಿ. ಸೊ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಬೇಸಿಗೆ ತುಂಬ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ. ಸೊ ಹೈಡ್ರೇಟ್ ಯುವರ್ ಸೆಲ್ಫ್, ನೀರು ಚೆನ್ನಾಗಿ ಕುಡಿತಾ ಇರಿ. ಆರೋಗ್ಯ ತುಂಬಾನೇ ಮುಖ್ಯ.
ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಆಗ್ತೀನಿ ಬಂಧುಗಳೇ. ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಂದನೆ ವಂದನೆ ಸಾವಿರ ವಂದನೆ.